ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮನೆಯಲ್ಲ ನೋಟು ಟಾನಿಕ್ ಕೊಟ್ಟು ಟಾನಿಕ್ ಖುಷಿದೆ ಹೊರಗಡೆ ಹೋದೆ. ಹೊರಗಡೆ ಹೋಗಿ ನೋಡಿ, ಇಲ್ಲಿ ನೋಡಿ ವಸತಿ ಅಂತ ಡ್ಯಾನ್ಸ್ ಮಾಡ್ತಾನೆ ಇಲ್ಲಿ. ನಮ್ಮ ಸುದರ್ಶನ ಪ್ಯಾಂಟ್ ಹಿಡಿಸ್ಬೇಕು ಅಂತ ಪ್ಯಾಂಟ್ ಹಿಡಿಸೋಕೆ ನಮ್ಮ ಊರ್ ಕಡೆ ಬಂದ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅದ್ರ ನಮ್ಮ ಶಿಕ್ಷಣ ಕೆಲಸನ ನನ್ನ ಮನದಾಳದ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇದೆಲ್ಲ ಮುಗಿಸಿ ಕಾಲೇಜ್ ರೆಡಿ ಅಂತ ಅವನಿಗೆ ಹೋಗ್ಬಿಟ್ಟು ನಾನು ಸೀದಾ ಕಾಲೇಜಿಗೆ ಅಂತ ರೆಡಿ ಹೋಗೋಣ ಅಂತ ಮನೆ ಕಡೆ ಬಂದೆ. ಅಲ್ಲಿಂದ ಬಂದು ಕೈ ಕಡೆ ಮುಖ ತೊಳ್ಕೊಂಡು ಸೀದಾ ಬಟ್ಟೆ ಇಟ್ಕೊಂಡು ನಾನು ಕಾಲೇಜ್ ಯೂನಿಫಾರ್ಮ್ ಅಂತ ಹೊರಟೆ. ಅಲ್ಲಿಂದ ಹೊರಟಿದ್ದೆ ನಾನು ಸೀದಾ ನಮ್ಮ ಕಾಲೇಜ್ ಕಡೆ ಜೀನಿ ಅಂತ ಕಾಲೇಜ್ ಕಡೆ ಹೊರಟೆ. ಅಲ್ಲಿಂದ ನಮ್ಮ ಯಶವಂತರನ್ನ ಹಾಸ್ಪಿಟಲ್ ಹತ್ರ ಬಿಡುತ್ತೆ, ಹಾಸ್ಪಿಟಲ್ ಹತ್ರ ಬಿಡೋಣ ಅಂತ ಜೀನಿ ಅಂತ ಹೊರಟೆ. ಹಂಗೆ ನಮ್ಮ ಯಶವಂತರನ್ನ ಹಾಸ್ಪಿಟ್ಲ್ ಬಿಡ್ಬಿಟ್ಟು ಸೀದಾ ನಾ ಕಾಲೇಜ್ ಕಡೆ ಹೊರಟೆ. ಮದುವೆ ಗಂಟ ಕಾಲೇಜ್ಗೆ ಇದು ಮದುವೆ ಮೇಲೆ ಸೀದಾ ಬಂಕೊಂಡು 3 ನಿಮಿಷ ಸೀದಾ ಊರ ಕಡೆ ಹೊರಟೆ. ಊರ ಕಡೆ ಹೋಗುವಾಗ ಯಶವಂತನ ಸಿಗ್ತಾರೆ. ಬಿಡಿ ಹಾಸ್ಪಿಟ್ಲ್ ಬಿಟ್ಟಿದ್ದಾನೆ, ಏನಾಯ್ತು ಅಂತ ನೋಡೋಣ ಅಂತ ಹೋದ್ರೆ ಮೂಗ್ಲಿ ತೂತ್ ಮಾಡಿಸ್ಕೊಂಡ್ ಬಂದ್ಬಿಡದ. ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ನಮಗೆ ಇದ್ದು ಮನೆಗೆ ಹೋದ್ಮೇಲೆ ಸ್ನಾನ ಮಾಡೋ ಅಂತ ಅಂದ್ರು. ನಾನು ಸ್ನಾನ ಮಾಡೋಣ ಅಂತ ಹೋಗಿ ಸ್ನಾನ ಮಾಡ್ಕೊಂಡು ಇಷ್ಟು ರೆಡಿಯಾಗಿ ಹೊರಗಡೆ ಹೊರಟೆ. ಹೊರಗಡೆ ಹೋದೆ. ಅವಾಗ ಜೀವನ ಬಂದ ಮಾದಪ್ಪಳಿದ್ರೋಗಿ ATM ದುಡ್ಡು ತಕ ಬರೋಣ ಅಂತ ಕರ್ಕೊ ಹೋದ. ATM ದುಡ್ಡು ತಕೊಂಡು ಸೀದಾ ನಮ್ಮ ಊರ ಕಡೆನೇ ಹೊರಟಿದ್ವಿ. ಇವತ್ತು ಅಮ್ಮ ಸಿಕ್ತಲ್ಲ, ಅದಕ್ಕೆ ದೇವಸ್ಥಾನದಲ್ಲಿ ಬಾತ್ ಮಾಡ್ತಾರೆ ಅಂತ ತರಕಾರಿ ಹಚ್ಕೊಳ್ಳೋಣ ಅಂತ ನಾವು ನನ್ನ ಫ್ರೆಂಡು ಹೋದ್. ತರಕಾರಿಯನ್ನು ಹಚ್ಕೊಬಿಟ್ಟು ನಮ್ಮ ಅಪ್ಪ ಅಮ್ಮ ತರಕಾರಿ ಬರ್ತೀನಿ ಬಾರ ಅಂತ ಫೋನ್ ಮಾಡೋದಕ್ಕೆ ಸೀದಾ ತರಕಾರಿ ಕಡೆ ಹೋದೆ. ನಮ್ಮ ಅಪ್ಪ ಅಮ್ಮ ಮನೆ ಕಟ್ಕೊಂಡು ಬಿಟ್ಬಿಟ್ಟು ಮಾಯಸನ ದೇವಸ್ಥಾನದಲ್ಲಿ ಪೂಜೆ ನಡೀತೈತೆ ಅಂತ ಹೊರಟೆ. ಹಂಗೆ ಸೀದಾ ಮಾಯಸನ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಸೀದಾ ದೇವಸ್ಥಾನ ಪೂಜೆ ಮಾಡ್ತೀರ ಅಲ್ಲಿಗೆ ಬಂದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ. ಇವತ್ತಿನ ಮನೆ ಬ್ಲಾಗ್ ಇಷ್ಟೇ. ಫಾಲೋ ಮಾಡಿ ಫ್ರೆಂಡ್ಸ್.